2021 में होने वाली है, उस पर तृतीय भाषा हिंदी में आज का वीडियो का शीर्षक है 4 प्रश्न 16 अंक। ओके, दीर्घ प्रश्न है और बहुत ही अच्छे अंक के प्रश्न है। आप 16 अंक तो आसान से डेफिनेटली आप लोग क्या कर सकते हैं कि प्राप्त कर सकते हैं इस वीडियो देखने के दौरान। ವಿದ್ಯಾರ್ಥಿಗಳೇ, ಈ ದಿನದ ಒಂದು ವಿಡಿಯೋ ಹೀಗಿದೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ತಂದಿದ್ದೀನಿ. ಈ 4 ಪ್ರಶ್ನೆಗಳನ್ನು ತಾವು ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ದೇ ಆದರೆ ಒಟ್ಟು 16 ಅಂಕಗಳನ್ನು ತಾವು ಸರಳವಾಗಿ ಏನು ಮಾಡಬಹುದಪ್ಪ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿಕೊಳ್ಳಬಹುದು. ಹಾಗಾದ್ರೆ ತಾವುಗಳು ಹೊಸಬಿದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡುವ ಈ ದಿನದ SSLC ಪರೀಕ್ಷೆ ಜೂನ್ 2021ರ ತೃತೀಯ ಭಾಷೆ ಹಿಂದಿಯಲ್ಲಿನ 4 ಪ್ರಶ್ನೆಗಳು 16 ಅಂಕಗಳು. ಪ್ರಶ್ನೆ 1 ಇದು 35ನೇ ಪ್ರಶ್ನೆ ಸಂಖ್ಯೆ ಬರುತ್ತೆ, 4 अंक के इरतಕ್ಕಂತದ್ದು. ओके बच्चों, आपको याद रखना है कि यह प्रश्न संख्या 35 में आती है आपकी प्रश्न पत्रिका में और इसके लिए जो निर्धारित किया गया अंक है 4 अंक है. फिर प्रश्न है यस कवितांश पूर्ण करना. सो इದೇ 35ನೇ ಪ್ರಶ್ನೆ ಇತ್ತಪ್ಪ ಅಂದ್ರೆ ಪದ್ಯ ಭಾಗವನ್ನ ಪೂರ್ಣ ಮಾಡುವುದು. ಅದು ಅಸಫಲತಾದಿಂದ ಹಿಡ್ಕೊಂಡು ಭಾಗವತುವರೆಗೆ 4 ಸಾಲುಗಳನ್ನು ಬರೆದ್ರೆ 4 ಅಂಕಗಳು ತಾವು ಖಂಡಿತವಾಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಗಳಿಸಿಕೊಳ್ಳಬಹುದು. ಹಾಗಾದ್ರೆ ನೋಡೋಣ. 4 ಸಾಲುಗಳಲ್ಲಿ ಮೊದಲ ಸಾಲಿತ್ತು असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. 35ನೇ ಪ್ರಶ್ನೆ ಸಂಖ್ಯೆ ಬರುತ್ತೆ. 4 ಸಾಲುಗಳನ್ನು ತಾವು ಖಂಡಿತವಾಗಿ ಇವುಗಳನ್ನು ಬರೆದ್ರೆ 4 ಅಂಕಗಳನ್ನು ಗಳಿಸ್ತೀರಿ. ಒಟ್ಟಾರೆಯಾಗಿ 4 ಸಾಲುಗಳನ್ನು ತಾವು ಕಂಠಸ್ಥವನ್ನ ಮಾಡಿದ್ರೆ ಸಾಕು, ಉತ್ತಮವಾಗಿ ನೀವು ಪ್ರಶ್ನೆ ಸಂಖ್ಯೆ 35ರನ್ನ ಬರೆದು 4 ಅಂಕಗಳನ್ನ ಗಳಿಸಬಹುದು. ಸೊ ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 33 ಇದೆ. ಸೊ ಪ್ರಶ್ನೆ ಸಂಖ್ಯೆ 33ಕ್ಕೆ ಇದು 3 ಅಂಕದ ಪ್ರಶ್ನೆ ಇದೆ. ಹಾಗಾದ್ರೆ 33ನೇ ಪ್ರಶ್ನೆ ಸಂಖ್ಯೆ ಯಾವ್ದಿರುತ್ತೆ? ಎಸ್, ಅದೇ ಇತ್ತು ದೋಹೆ ಕಾ ಭಾವಾರ್ಥ ಲಿಖನ. ಇಲ್ಲಿ 2 ದೋಹೆಗಳನ್ನ ತಂದಿದ್ದೀನಿ. 2 ದೋಹೆಗಳಲ್ಲಿ ಒಂದು ದೋಹೆಗಳು ಖಂಡಿತವಾಗಿ ಬರುತ್ತೆ. ಸೊ ಮೊದಲ ದೋಹೆನೇ ನಾವು ಇದು ಈ ಸರಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ದೋಹಾ ಹೀಗಿತ್ತು, ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ, ತುಳಸಿ ದಯಾನ ಛಾಡಿಯೇ ಜಬ ಲಗ ಘಟ ಮೇ ಪ್ರಾಣ. ಈ ದೋಹೆದನ್ನ ಬರೆಯುವಾಗ ಭಾವಾರ್ಥಗಳಲ್ಲಿ ಮೊದಲನೇದಾಗಿ ತಾವು ಅದನ್ನ ಆಯ್ಕೆ ಬರಿಬೇಕು. ಏನ್ ಆಯ್ಕೆ ಬರಿಬೇಕು? ಪ್ರಸ್ತುತ ದೋಹಾ ಗೋಸ್ವಾಮಿ ತುಳಸಿದಾಸ್ ದ್ವಾರ ರಚಿತ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ. ಎರಡನೇದು ದೋಹೆಯ ಉದ್ದೇಶವನ್ನು ಬರಿಬೇಕು. ಓವರ್ ಆಲ್ ಆಶಯ ಏನಿದೆ? ಎಸ್, ಈ ದೋಹೆಯ ಮೂಲಕ ಏನ್ ಮಾಡಿದಾರಪ್ಪ ಅಂದ್ರೆ ದಯಾ ಧರ್ಮಕ್ಕೆ ಬಾರೆ ಮೇ ಬತಾಯಾ ಗಯಾ ಹೈ, ದಯೆ ಮತ್ತು ಧರ್ಮದ ಕುರಿತಾಗಿ ಹೇಳಿದ್ದಾರೆ. ಆಮೇಲೆ ದೋಹೆಯ ಭಾವಾರ್ಥವನ್ನು ಬರಿಬೇಕು. ಅದು ಹೀಗಿತ್ತು, ತುಳಸಿದಾಸ್ कहते हैं कि दया धर्म का मूल है, अभिमान का मूल पाप है. इसलिए कवि कहते हैं कि जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. ವಿದ್ಯಾರ್ಥಿಗಳು ನೆನಪಿಟ್ಕೊಡ್ರಿ, ಇದು ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ. ಈ ದೋಹೆಯ ಈ ಸರಿ ಭಾವಾರ್ಥ ಬರಿಬಹುದು. ಸೊ ಇಷ್ಟು ಸರಳವಾಗಿ ಬರೆದ್ರೆ 3 ಅಂಕಗಳು ಸಿಗತ್ತೆ. ಇನ್ನೊಂದು ತಮಗೆ ದೋಹೆಯನ್ನ ತಂದಿದ್ದೀನಿ. ಸೊ ಅದು ಇತ್ತು, ಜಡಚೇತನ ಗುಣ ದೋಷಮಯ ವಿಶ್ವಕೀನ ಕರತಾರ, ಸಂತ ಹಂಸ ಗುಣ ಗಹಯಿ ಪಯ ಪರಿಹರಿವಾರಿ ವಿಕಾರ. ಸೊ ಇದ್ರದ್ದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಭಾವಾರ್ಥ ಹೀಗೆ ಬರಿಬಹುದು. ಇಲ್ಲಿನೂ ಕೂಡ ಪ್ರಸ್ತುತ ದೋಹೆ ಗೋಸ್ವಾಮಿ ತುಳಸಿದಾಸ್ ದ್ವಾರ ರಚಿತ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ. ಈ ದೋಹೆಯ ಉದ್ದೇಶ ಏನಿದೆಪ್ಪ ಅಂದ್ರೆ ಸಂತ ಕಾ ಸ್ವಭಾವ ಬತಾತೆ ಹುಯೆ. ಇಲ್ಲಿದೆ ನೋಡಿ, ಸಂತ ಕಾ ಸ್ವಭಾವದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಏನಿದೆ? सृष्टिकर्ता यानी ईश्वर, प्रभु, भगवान. ओके, सृष्टिकर्ता ने इस संसार को निर्जीव तथा सजीव वस्तुओं से और अच्छाई और बुराइयों से निर्माण किया है. ಅಂದ್ರೆ ಜಡ ಅಂದ್ರೆ ನಿರ್ಜೀವ, ಚೇತನ ಅಂದ್ರೆ ಸಜೀವ, ಗುಣ ಅಂದ್ರೆ ಒಳ್ಳೆಯ, ದೋಷ ಅಂದ್ರೆ ಕೆಟ್ಟದ್ದು. ಓಕೆ, ಈ ಕರ್ತಾರ ಅಂದ್ರೆ ಸೃಷ್ಟಿಕರ್ತ ಇವೆಲ್ಲ ಇಡೀ ಜಗತ್ತನ್ನು ಏನ್ ಮಾಡಿದಾನಪ್ಪ ಅಂದ್ರೆ ಸಜೀವ, ನಿರ್ಜೀವ, ಒಳ್ಳೆಯ ಮತ್ತು ಕೆಟ್ಟದ್ರಿಂದ ಮಾಡಿದಾನೆ. ಓಕೆ, ಸಂತ ಹಂಸ ಪಕ್ಷಿ ಕಾ ಗುಣ ಹೋನಾ ಚಾಹಿಯೆ. ಸಂತ ಅಂತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ हंस पक्षीय गुणವನ್ನು ಹೊಂದಿರಬೇಕು. जिस प्रकार हंस दूध में मिले पानी को त्याग कर केवल शुद्ध दूध को पीता है, उसी प्रकार सज्जन या संत समाज में फैले दोषों या अवगुणों को छोड़कर केवल अच्छाइयों को अपनाना चाहिए. ಸಂತನ ಒಂದು ಸ್ವಭಾವ ಹಂಸ ಪಕ್ಷಿಯ ಸಮಾನ ಆಗಬೇಕು. ಹಂಸ ಪಕ್ಷಿಯ ಒಂದು ವಿಶಿಷ್ಟತೆ ಏನಿದೆಪ್ಪ ಅಂದ್ರೆ ಹಾಲಿನಲ್ಲಿ ನೀರು ಸೇರ್ಪಡೆ ಮಾಡಿದ್ರೆ ಕೇವಲ ಶುದ್ಧವಾದ ಹಾಲನ್ನು ಕುಡಿದು ನೀರನ್ನೇ ಬಿಡುತ್ತದೆ. ಅದೇ ತರನಾಗಿ ಸಂತ ಅನ್ಸೋರು ಈ ಜಗತ್ತಿನಲ್ಲಿ ಒಳ್ಳೆತನ ಕೆಟ್ಟತನ ಎರಡೂ ಇದೆ,
ಕೆಟ್ಟತನ ಬಿಡಬೇಕು, ಒಳ್ಳೆಯತನವನ್ನ ಜೀವನದಲ್ಲಿ ಅನ್ವಯಿಸಿಕೊಳ್ಬೇಕಂತಕ್ಕಂಥದ್ದು ಈ ದೋಹೆಯ ಒಂದು ಭಾವಾರ್ಥ ಇತ್ತು. ಸೊ ಇಲ್ಲಿಗೆ 4 ಅಂಕಗಳು ಪದ್ಯ ಆಯ್ತು, 3 ಅಂಕಗಳು ದೋಹೆಯ ಭಾವಾರ್ಥ, ಒಟ್ಟು 7 ಅಂಕಗಳು ಆಯ್ತು ಬರೀ 5 ನಿಮಿಷದ ಒಂದು ವಿಡಿಯೋದಲ್ಲಿ. ಓಕೆ, ಇನ್ನು ಮತ್ತಷ್ಟು 5 ನಿಮಿಷದವನ್ನು ತಾವುಗಳು ತಮಗೆ ಸಮಯವನ್ನು ಕೊಡಿ. ಅದರಲ್ಲಿತ್ತು 5 ಅಂಕದ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 38. ಹಾಗಾದ್ರೆ 38ರಲ್ಲಿ 5 ಅಂಕಕ್ಕೆ ಕೇಳತಕ್ಕಂಥ ಪ್ರಶ್ನೆ ಚುಟ್ಟಿ ಪತ್ರ. ಸೊ ಓಕೆ, ರಜೆ ಚೀಟಿ. ಸೊ ಬರಿಬೇಕಾದ್ರೆ ಮೇಲೆ ಸ್ಥಾನ ಬರಿಬೇಕು, ಆಮೇಲೆ ದಿನಾಂಕವನ್ನು ಬರಿತೀರಿ. ಸ್ಥಾನ ಮೇಕ್ಲಿ, ದಿನಾಂಕ 19/11/2019. ಆಮೇಲೆ ಪ್ರೇಷಕ್ ಅಂದ್ರೆ ಸೆಂಡರ್, ಕಳುಹಿಸುವವರ ವಿಳಾಸವನ್ನ ಬರಿತೀರಿ. ಸೊ ಕಳುಹಿಸುವವರು ಯಾರಿದಾರಪ್ಪ ಅಂದ್ರೆ ಸೋಮನಾಥ್ ಕಟ್ಟಿ, 10वीं कक्षा, ಸರ್ಕಾರಿ ಹೈಸ್ಕೂಲ್, ಮೇಕ್ಲಿ, 591317. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೇವಾ ಮೇ ರಿಸೀವರ್ ಅಂದ್ರೆ ಪ್ರಾಪಕ್ ಅಂತ ಕರೀತಾರೆ, ಅದನ್ನ ಪಡೆಯುವವರು ಯಾರಪ್ಪ ಅಂತಂದ್ರೆ ಪ್ರಧಾನಾಧ್ಯಾಪಕ, ಸರ್ಕಾರಿ ಹೈಸ್ಕೂಲ್, ಮೇಕ್ಲಿ. ಓಕೆ, ಸೊ ಅದನ್ನ ಇಷ್ಟು ಬರೆದ್ರೆ ತಮಗೆ 1 ಅಂಕ ಖಂಡಿತವಾಗಿ ಸಿಗತ್ತೆ. ಸ್ಥಾನ, ದಿನಾಂಕ, ಪ್ರೇಷಕ, ಸೇವಾ ಮೇ. ಇನ್ನು ಪತ್ರದ ಕಲೆಯವರೆಗೆ ಹೋಗೋಣ. ಮುಖ್ಯ ಭಾಗದಲ್ಲಿ ಬರೋಕ್ಕಿಂತ ಮುಂಚೆ ಸಂಬೋಧನವನ್ನು ಬರಿಬೇಕು. ಆದರಣೀಯ ಮಹೋದಯ. ಆಮೇಲೆ ಸೊ ಆದರಣೀಯ ಮಹೋದಯ ಬರೆದ ನಂತರ ಈ ವಿಷಯ ಬರಿತೀರಿ. 3 दिन की छुट्टी की प्रार्थना हेतु. ಇಲ್ಲಿ ಎಷ್ಟು ದಿನ ಅಂತ ಕ್ವಶನ್ ಪೇಪರ್ ಕೊಡ್ತಾರಲ್ಲ ಅಷ್ಟು ಒಂದು ಶಬ್ದನ ಬರೆದ್ರೆ ಸಾಕು. ಅವ್ರು 4 ಅಂದ್ರೆ 4 ಬರೀರಿ, 2 ಅಂದ್ರೆ 2 ಬರೀರಿ, 3 ಅಂದ್ರೆ 3 ಬರೆದ್ರೆ ಆಸ್ ಇಟ್ ಈಸ್ ಅನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಬರೆಯೋದು. ಇನ್ನು ಪತ್ರದ ಮುಖ್ಯ ಭಾಗದಲ್ಲಿ उपयुक्त विषय के संबंध में आपसे निवेदन है कि दिनांक 20/11/2019 से 22/11/2019 तक मुझे अपने भाई की शादी में भाग लेने के लिए अथनी जाना है, इसलिए मैं विद्यालय नहीं आ सकता। अतः आपसे प्रार्थना करता हूँ कि इन 3 दिनों की छुट्टी देने की कृपा करें. ಇಲ್ಲಿ ಭಾಯಿ ಕಿ ಶಾದಿ ಮೇ ಅಂತಿದೆ. ಓಕೆ, ಇದು ವಿಷಯ. ಸೊ ಅಲ್ಲಿ ವಿಷಯ ಇರದೇ ಇತ್ತಂದ್ರೆ ಇದೇ ಬರೀರಿ, ಅಥವಾ ಅಲ್ಲಿ ಏನಾದ್ರೂ ವಿಷಯ ಇತ್ತಂದ್ರೆ ಈ ಒಂದು ಭಾಗವನ್ನು ತೆಗೆದು ಏನ್ ಮಾಡಪ್ಪ ಅಂದ್ರೆ ಅಲ್ಲಿ ನೀವು ಏನ್ ಮಾಡ್ಬೇಕು, ಸೇರ್ಪಡೆಯನ್ನ ಮಾಡ್ಬೇಕು. ಎಲ್ಲಿದ ಭಾಯಿ ಕಿ ಶಾದಿ ಮೇ ಭಾಗ ಲೇನೆ ಕೆ ಲಿಯೆ ಅಥನಿ ಜಾನಾ ಹೈ, ಈ ವಾಕ್ಯವನ್ನು ತೆಗೆದು ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ವಿಷಯ ಇದ್ರೆ ಅದನ್ನೇ ಬರೀರಿ, ಇಲ್ಲಾಂದ್ರೆ ಇದನ್ನೇ ಬರೆದ್ರೆ ಸಾಕು. ಇನ್ನು ಪತ್ರದ ಸಮಾಪನದಲ್ಲಿ ತಾವು ಧನ್ಯವಾದ ಸಹಿತ ಬರೀತೀರಿ. ಲಾಸ್ಟ್ ಅಲ್ಲಿ ಏನ್ ಬರೀತೀರಪ್ಪ ಅಂದ್ರೆ ಅಭಿಭಾವಕ್ಕೆ ಹಸ್ತಾಕ್ಷರ ಭವದಿಯ ಸೋಮನಾಥ ಕಟ್ಟಿ. ಇಷ್ಟು ಬರೆದ್ರೆ 5 ಅಂಕಗಳು ತಾವು ಖಂಡಿತವಾಗಿ ಗಳಿಸಿಕೊಳ್ತೀರಿ. 4 ಅಂಕ ಪದ್ಯ, 3 ಅಂಕ ಭಾವಾರ್ಥ, 5 ಅಂಕ ಚುಟ್ಟಿ ಪತ್ರ, 4 3 7 7 5 12 ಅಂಕಗಳು ಇಲ್ಲಿವರೆಗೆ ತಾವು ಗಳಿಸ್ಕೊಂಡ್ರಿ. ಇನ್ನು ಮುಂದಿಂದಾಗಿ ಪ್ರಶ್ನೆ ಸಂಖ್ಯೆ 37 ಬರುತ್ತೆ. 4 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಆ 4 ಅಂಕಕ್ಕೆ ಇರ್ತಕ್ಕಂಥದ್ದು ನಿಬಂಧವನ್ನೇ ಬರಿಬೇಕು 15ರಿಂದ 20 ವಾಕ್ಯಗಳಲ್ಲಿ. ಸೊ ಸಂಭವನೀಯ ಪ್ರಶ್ನೆ ಇಲ್ಲಿ ಇಂಟರ್ನೆಟ್ ಬಗ್ಗೆ ಈ ಸರಿ ಪ್ರಶ್ನೆ ಬರಬಹುದು. ಸೊ ಬರೆಯುವಾಗ ಮೊದಲಿಗೆ ಒಂದು ಕೊಟೇಶನ್ ಅನ್ನು ಬರಿತೀರಿ. ಇಂಟರ್ನೆಟ್ ವರದಾನ್ ಹೈ ತೋ ಅಭಿಶಾಪ್ ಭಿ ಹೈ. ಆಮೇಲೆ ಸ್ವಲ್ಪ ಪ್ರಸ್ತಾವನವನ್ನ ಬರಿಬೇಕು. इंटरनेट ने मानव की जीवन शैली और सोच में क्रांतिकारी परिवर्तन हुआ है. आज इंटरनेट के बिना सूचना व संचार दोनों क्षेत्र कमजोर हो जाते हैं. इंटरनेट पूरी दुनिया को एक जगह ला खड़ा कर दिया है. ಇದು ಪ್ರಸ್ತಾವನದಲ್ಲಿರತಕ್ಕಂತ 3 ಸಾಲುಗಳು. ಆಮೇಲೆ इंटरनेट ನ 2 ಡೆಫಿನೇಷನ್ಸ್ ಗಳನ್ನು ಬರೀತೀರಿ. इंटरनेट एक तरह से विश्वव्यापी कंप्यूटरों का जाल है. अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल इंटरनेट है. ಪ್ರಸ್ತಾವನಾ, ಅರ್ಥ ಇವುಗಳನ್ನ ಬರಿಲೇಬೇಕು. ಇವುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಾಂಕೇತಿಕ ಬಿಂದುಗಳು, ಕೊಟ್ಟಿರ್ತಕ್ಕಂಥ ಬಿಂದುಗಳನ್ನೇ ಬರಿತಕ್ಕಂಥದ್ದು. ಇನ್ನು 3ನೇದು ಆ ಇಂಟರ್ನೆಟ್ ನ ಲಾಭಗಳನ್ನ ಬರಿತೀರಿ. ಸೊ ಇಂಟರ್ನೆಟ್ ನಿಂದ ಏನೆಲ್ಲ ತಮಗೆ ಲಾಭಗಳಿದಾವೆ, ಸಂಚಾರ ಮತ್ತು ಸೂಚನಾ ಕ್ಷೇತ್ರ ಆಗಿರ್ಬೋದು, ಈ ವಾಣಿಜ್ಯ ಆಗಿರ್ಬೋದು, ಈ ಬ್ಯಾಂಕಿಂಗ್ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್, IT ಮತ್ತು ITS, ಸೋಷಿಯಲ್ ನೆಟ್ವರ್ಕಿಂಗ್ ಮತ್ತು ಈ ಗವರ್ನೆನ್ಸ್, ಇವೆಲ್ಲ ವಿಷಯಗಳ ಬಗ್ಗೆ ತಾವು ಒಂದೊಂದು ವಾಕ್ಯಗಳನ್ನು ಬರೆದ್ರೆ ಇಂಟರ್ನೆಟ್ ನ ಲಾಭ ಆಯ್ತು. ಇನ್ನು ಇಂಟರ್ನೆಟ್ ನ ಹಾನಿಗಳೆಲ್ಲ ಬರೀತಕ್ಕಂಥದ್ದು. ಇಂಟರ್ನೆಟ್ ನಿಂದ ಪೈರಸಿ ಆಗ್ತಾ ಇದೆ, ಬ್ಯಾಂಕಿಂಗ್ ಫ್ರಾಡ್ ಆಗ್ತಾ ಇದೆ, ಹೈಕಿಂಗ್ ಆಗ್ತಾ ಇದೆ, ಮುಕ್ತ ವೆಬ್ಸೈಟ್ ಚैटिंग ಇಂದ ಯುವ ಪೀಳಿ ಬಲಿ ಆಗ್ತಾ ಇದೆ, ವಕ್ತ ಕಾ ದುರುಪಯೋಗ, ಅವಶ್ಯಕ और ಅನುಪಯುಕ್ತ ಜಾಣಕಾರಿ, ಇವೆಲ್ಲಗಳು ಕೂಡ ಇಂಟರ್ನೆಟ್ ನ ಒಂದು ಹಾನಿ. ಕಡೆಗೆ ಬರೀತಕ್ಕಂಥದ್ದು ಇಂಟರ್ನೆಟ್ ನ ಒಂದು ಉಪಸಂಹಾರ. ಓವರ್ ಆಲ್ ಅದ್ರ ಕನ್ಕ್ಲೂಷನ್ ಅನ್ನ ಬರೆದ್ರೆ ಸೊ ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರೆ ಇಂಟರ್ನೆಟ್ ನಿಬಂಧ ಸರಿ ಆಯ್ತು. ಸೊ ವಿಡಿಯೋವನ್ನ ಚೆನ್ನಾಗಿ ನೋಡಿ, ಸೊ ಸ್ವಲ್ಪ ಪಾಸ್ ಮಾಡ್ಕೊಂಡು ಬರ್ಕೊಳ್ರಿ. ಸೊ ಬರ್ಕೊಂಡೆ ಆದ್ರೆ ಇಂಟರ್ನೆಟ್ ನ ಬಗ್ಗೆ ಒಂದು 4 ಅಂಕಗಳು ತಾವು ಖಂಡಿತವಾಗಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಗಳಿಸಿಕೊಳ್ತೀರಿ. ಇಷ್ಟಿತ್ತು ಒಟ್ಟು 4 ಪ್ರಶ್ನೆಗಳು ಮತ್ತು 16 ಅಂಕಗಳ ವಿಡಿಯೋವನ್ನು ನಿಮ್ಗಾಗಿ ತಂದಿದ್ದೀನಿ. 4 ಅಂಕಗಳು ಪದ್ಯ ಪೂರ್ಣ ಮಾಡುವುದು, 3 ಅಂಕಗಳು ದೋಹೆಯ ಭಾವಾರ್ಥವನ್ನು ಬರೆಯುವುದು, 5 ಅಂಕಗಳು ಚುಟ್ಟಿ ಪತ್ರವನ್ನು ಬರೆಯುವುದು, ಕಡೆಗೆ 4 ಅಂಕಗಳನ್ನ ನಿಬಂಧ ಬರೆಯುವುದರಲ್ಲಿ. ಸೊ ಬಹಳಷ್ಟು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದಾವೆ. 413 ವಿಡಿಯೋಗಳಿದಾವೆ, ತಾವುಗಳು ನೋಡಬಹುದು. ಮತ್ತೆ ಸಿಗುವ ಇನ್ನೂ ಇಷ್ಟು ಹೊಸ ವಿಡಿಯೋ